ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ABM ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಇತಿಹಾಸದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಎಷ್ಟರಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ನೋಡೋಣ. ಆಪ್ಷನ್ 1 1833, ಆಪ್ಷನ್ 2 1858, ಆಪ್ಷನ್ 3 1864, ಆಪ್ಷನ್ 4 1885. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 4 1885. 1885ರಲ್ಲಿ ಎ.ಓ. ಹ್ಯೂಮ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ತಿಳಿಸಿದವರು ಯಾರು? ಇದಕ್ಕೆ ಆಪ್ಷನ್ ನೋಡೋಣ. ಆಪ್ಷನ್ 1 ದಾದಾಬಾಯಿ ನೌರೋಜಿ, ಆಪ್ಷನ್ 2 ಎ.ಓ. ಹ್ಯೂಮ್, ಆಪ್ಷನ್ 3 ಜವಾಹರ್ಲಾಲ್ ನೆಹರು, ಆಪ್ಷನ್ 4 ರಾಜ್ ಬಿಹಾರಿ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 1 ದಾದಾಬಾಯಿ ನೌರೋಜಿ. ಮುಂದಿನ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರಪ್ಪ ಅಂದ್ರೆ ಆಪ್ಷನ್ ನೋಡೋಣ. ಆಪ್ಷನ್ 1 ಗೋಪಾಲ್ ಕೃಷ್ಣ ಗೋಖಲೆ, ಆಪ್ಷನ್ 2 ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ 3 ಲಾಲಾ ಲಜಪತ್ ರಾಯ್, ಆಪ್ಷನ್ 4 ಬಿಪಿನ್ ಚಂದ್ರ ಪಾಲ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 ಬಾಲ ಗಂಗಾಧರ್ ತಿಲಕ್. ಇನ್ನು ಮುಂದಿನ ಪ್ರಶ್ನೆ 4, ಅಲಿ ಸಹೋದರರು ನಡೆಸಿದ ಚಳುವಳಿ ಯಾವುದು? ಆಪ್ಷನ್ ನೋಡೋಣ. ಆಪ್ಷನ್ 1 ಅಲಿಘರ್ ಚಳವಳಿ, ಆಪ್ಷನ್ 2 ಖಿಲಾಫತ್ ಚಳವಳಿ, ಆಪ್ಷನ್ 3 ಅಸಹಕಾರ ಚಳವಳಿ, ಆಪ್ಷನ್ 4 ಕ್ವಿಟ್ ಇಂಡಿಯಾ ಚಳವಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 ಖಿಲಾಫತ್ ಚಳವಳಿ. ಮುಂದಿನ ಪ್ರಶ್ನೆ ಸಂಖ್ಯೆ 5, 1929ರ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಆಪ್ಷನ್ ನೋಡೋಣ. ಆಪ್ಷನ್ 1 ಮಹಾತ್ಮ ಗಾಂಧೀಜಿ, ಆಪ್ಷನ್ 2 ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ 3 ಜವಾಹರ್ಲಾಲ್ ನೆಹರು, ಆಪ್ಷನ್ 4 ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 3 ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ ಸಂಖ್ಯೆ 6, ಬಾರ್ಡೋಲಿ ಸತ್ಯಾಗ್ರಹದ ನಾಯಕ ಯಾರು? ಇದಕ್ಕೆ ಆಪ್ಷನ್ ನೋಡೋಣ. ಆಪ್ಷನ್ 1 ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ 2 ಗೋಪಾಲ್ ಕೃಷ್ಣ ಗೋಖಲೆ, ಆಪ್ಷನ್ 3 ಮಹಾತ್ಮ ಗಾಂಧಿ, ಆಪ್ಷನ್ 4 ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 4 ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದರು ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 7, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರಪ್ಪ ಅಂದ್ರೆ ಆಪ್ಷನ್ ನೋಡೋಣ. ಆಪ್ಷನ್ 1 ಎ.ಓ. ಹ್ಯೂಮ್, ಆಪ್ಷನ್ 2 ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ 3 ಗೋಪಾಲ ಕೃಷ್ಣ ಗೋಖಲೆ, ಆಪ್ಷನ್ 4 ಮಹಾತ್ಮ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 1 ಎ.ಓ. ಹ್ಯೂಮ್. ಮುಂದಿನ ಪ್ರಶ್ನೆ ಸಂಖ್ಯೆ 8, ಸ್ವರಾಜ್ ಪಕ್ಷ ಸ್ಥಾಪಿಸಿದ ವರ್ಷ. ಆಪ್ಷನ್ ನೋಡೋಣ. ಆಪ್ಷನ್ 1 1924, ಆಪ್ಷನ್ 2 1923, ಆಪ್ಷನ್ 3 1929, ಆಪ್ಷನ್ 4 1906. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 1923. C.R. ಜಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಕ್ಷವನ್ನು 1923ರಲ್ಲಿ ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 9, ಉಪ್ಪಿನ ಸತ್ಯಾಗ್ರಹ ಯಾವಾಗ ಜರುಗಿತು? ಅಂದ್ರೆ ಉಪ್ಪಿನ ಸತ್ಯಾಗ್ರಹ ಯಾವಾಗ ನಡೀತಪ್ಪ ಅಂದ್ರೆ ಆಪ್ಷನ್ ನೋಡೋಣ. ಆಪ್ಷನ್ 1 1928, ಆಪ್ಷನ್ 2 1929, ಆಪ್ಷನ್ 3 1930, ಆಪ್ಷನ್ 4 1931. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1930. ಆಪ್ಷನ್ 3 1930. ಮುಂದಿನ ಪ್ರಶ್ನೆ ಸಂಖ್ಯೆ 10, ಇಲ್ಬರ್ಟ್ ಬಿಲ್ ಜಾರಿಗೆ ತಂದವರು ಯಾರು? ಇದಕ್ಕೆ ಆಪ್ಷನ್ ನೋಡೋಣ. ಆಪ್ಷನ್ 1 ಲಾರ್ಡ್ ಮಯೋ, ಆಪ್ಷನ್ 2 ಲಾರ್ಡ್ ರಿಪ್ಪನ್, ಆಪ್ಷನ್ 3 ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ 4 ಲಾರ್ಡ್ ಲಿಟ್ಟನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 ಲಾರ್ಡ್ ರಿಪ್ಪನ್. ಮುಂದಿನ ಪ್ರಶ್ನೆ ಸಂಖ್ಯೆ 11, ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದ ನೀತಿ ಯಾವುದು? ಆಪ್ಷನ್ ನೋಡೋಣ. ಆಪ್ಷನ್ 1 ಸಹಾಯಕ ಸೈನ್ಯ ಪದ್ಧತಿ, ಆಪ್ಷನ್ 2 ರೈತವಾರಿ ಪದ್ಧತಿ, ಆಪ್ಷನ್ 3 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ, ಆಪ್ಷನ್ 4 ಖಾಯಂ ಜಮೀನ್ದಾರಿ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 3 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ 1848ರಲ್ಲಿ ಈ ಜಾರಿಗೆ ತರ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 12, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಜರುಗಿತು? ಆಪ್ಷನ್ ನೋಡೋಣ. ಆಪ್ಷನ್ 1 1757, ಆಪ್ಷನ್ 2 1857, ಆಪ್ಷನ್ 3 1657, ಆಪ್ಷನ್ 4 1957.
ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 1857. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 13. ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪಿಸಿದವರು ಯಾರು? ಇದು ಆಪ್ಷನ್ ನೋಡೋಣ. ಆಪ್ಷನ್ 1 ಮಹಾತ್ಮ ಗಾಂಧಿ, ಆಪ್ಷನ್ 2 ಜವಾಹರ್ಲಾಲ್ ನೆಹರು, ಆಪ್ಷನ್ 3 ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ 4 ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 3 ಡಾಕ್ಟರ್ BR ಅಂಬೇಡ್ಕರ್. ಮುಂದಿನ ಪ್ರಶ್ನೆ ಸಂಖ್ಯೆ 14. ಅಖಿಲ ಭಾರತ ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆ ಆಯಿತು? ಆಪ್ಷನ್ ನೋಡೋಣ. ಆಪ್ಷನ್ 1 1902, ಆಪ್ಷನ್ 2 1906, ಆಪ್ಷನ್ 3 1913, ಆಪ್ಷನ್ 4 1923. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 1906. ಮುಂದಿನ ಪ್ರಶ್ನೆ ಸಂಖ್ಯೆ 15. ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ನೋಡೋಣ. ಆಪ್ಷನ್ 1 ಜ್ಯೋತಿಬಾ ಫುಲೆ, ಆಪ್ಷನ್ 2 ಆತ್ಮಾರಾಮ್ ಪಾಂಡುರಂಗ್, ಆಪ್ಷನ್ 3 ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ 4 ಸ್ವಾಮಿ ದಯಾನಂದ ಸರಸ್ವತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 ಆತ್ಮಾರಾವ್ ಪಾಂಡುರಂಗ್. ಮುಂದಿನ ಪ್ರಶ್ನೆ ಸಂಖ್ಯೆ 16. ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ನಡೆಯಿತು? ನಡೀತಪ್ಪ ಅಂದ್ರೆ ಆಪ್ಷನ್ ನೋಡೋಣ. ಆಪ್ಷನ್ 1 1930, ಆಪ್ಷನ್ 2 1931, ಆಪ್ಷನ್ 3 1932, ಆಪ್ಷನ್ 4 1933. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1931 ಮಾರ್ಚ್ 5. 1931 ಮಾರ್ಚ್ 5ರಂದು ಗಾಂಧಿ ಇರ್ವಿನ್ ಒಪ್ಪಂದ ಜರುಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 17. ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದವರು ಯಾರು? ಆಪ್ಷನ್ ನೋಡೋಣ. ಆಪ್ಷನ್ 1 ಥಾಮಸ್ ಮನ್ರೋ, ಆಪ್ಷನ್ 2 ರಾಬರ್ಟ್ ಕ್ಲೈವ್, ಆಪ್ಷನ್ 3 ವಿಲಿಯಂ ಬೆಂಟಿಕ್, ಆಪ್ಷನ್ 4 ಕಾರ್ನ್ವಾಲಿಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 ರಾಬರ್ಟ್ ಕ್ಲೈವ್. ಮುಂದಿನ ಪ್ರಶ್ನೆ ಸಂಖ್ಯೆ 18. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? ಆಪ್ಷನ್ ನೋಡೋಣ. ಆಪ್ಷನ್ 1 1600, ಆಪ್ಷನ್ 2 1602, ಆಪ್ಷನ್ 3 1604, ಆಪ್ಷನ್ 4 1664. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 1 1600. ಮುಂದಿನ ಪ್ರಶ್ನೆ ಸಂಖ್ಯೆ 19. ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ನೋಡೋಣ. ಆಪ್ಷನ್ 1 ಕೋಲ್ಕತ್ತಾ, ಆಪ್ಷನ್ 2 ಗೋವಾ, ಆಪ್ಷನ್ 3 ಪಾಂಡಿಚೇರಿ, ಆಪ್ಷನ್ 4 ಮಚಿಲಿಪಟ್ಟಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 ಗೋವಾ. ಮುಂದಿನ ಪ್ರಶ್ನೆ ಸಂಖ್ಯೆ 20. ಮೊದಲ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಆಪ್ಷನ್ ನೋಡೋಣ. ಆಪ್ಷನ್ 1 ಮಂಗಳೂರು ಒಪ್ಪಂದ, ಆಪ್ಷನ್ 2 ಪಾಂಡಿಚೇರಿ ಒಪ್ಪಂದ, ಆಪ್ಷನ್ 3 ಪ್ಯಾರಿಸ್ ಒಪ್ಪಂದ, ಆಪ್ಷನ್ 4 ಎಕ್ಸೆಲಾ ಚಾಪೆಲ್ ಒಪ್ಪಂದ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 4 ಎಕ್ಸೆಲಾ ಚಾಪೆಲ್ ಒಪ್ಪಂದ. ಮುಂದಿನ ಪ್ರಶ್ನೆ ಸಂಖ್ಯೆ 21. ಗುಲಾಮಗಿರಿ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ನೋಡೋಣ. ಆಪ್ಷನ್ 1 ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ 2 ಲಾಲಾ ಲಜಪತ್ ರಾಯ್, ಆಪ್ಷನ್ 3 ಮಹಾತ್ಮ ಗಾಂಧಿ, ಆಪ್ಷನ್ 4 ಜ್ಯೋತಿಬಾ ಫುಲೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 4 ಜ್ಯೋತಿಬಾ ಫುಲೆ. ಮುಂದಿನ ಪ್ರಶ್ನೆ ಸಂಖ್ಯೆ 22. ಹರಿಜನ ಪತ್ರಿಕೆ ಹೊರಡಿಸಿದವರು ಯಾರು? ಆಪ್ಷನ್ ನೋಡೋಣ. ಆಪ್ಷನ್ 1 ಜವಾಹರ್ಲಾಲ್ ನೆಹರು, ಆಪ್ಷನ್ 2 ಮಹಾತ್ಮ ಗಾಂಧಿ, ಆಪ್ಷನ್ 3 ಸುಭಾಷ್ ಚಂದ್ರ ಬೋಸ್, ಆಪ್ಷನ್ 4 ದಾದಾಬಾಯಿ ನವರೋಜಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 2 ಮಹಾತ್ಮ ಗಾಂಧಿ. ಮುಂದಿನ ಪ್ರಶ್ನೆ ಸಂಖ್ಯೆ 23. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ? ಆಪ್ಷನ್ ನೋಡೋಣ. ಆಪ್ಷನ್ 1 1917 ಮಾರ್ಚ್ 6, 1918 ಏಪ್ರಿಲ್ 18, ಆಪ್ಷನ್ 3 1919 ಏಪ್ರಿಲ್ 13, ಆಪ್ಷನ್ 4 1920 ಜೂನ್ 8. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 3 1919 ಏಪ್ರಿಲ್ 13ರಂದು. ಮುಂದಿನ ಪ್ರಶ್ನೆ ಸಂಖ್ಯೆ 24. ಮಹಾತ್ಮ ಗಾಂಧಿ ಭಾರತದಲ್ಲಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದು? ಆಪ್ಷನ್ ನೋಡೋಣ. ಆಪ್ಷನ್ 1 ಖೇಡಾ ಸತ್ಯಾಗ್ರಹ, ಆಪ್ಷನ್ 2 ಚಂಪಾರಣ್ಯ ಸತ್ಯಾಗ್ರಹ, ಆಪ್ಷನ್ 3 ಅಹಮದಾಬಾದ್ ಸತ್ಯಾಗ್ರಹ, ಆಪ್ಷನ್ 4 ಬಾರ್ಡೋಲಿ ಸತ್ಯಾಗ್ರಹ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 3 ಅಹಮದಾಬಾದ್ ಸತ್ಯಾಗ್ರಹ. ಮುಂದಿನ ಪ್ರಶ್ನೆ ಸಂಖ್ಯೆ 25. ಗದ್ದಾರ್ ಪಾರ್ಟಿ ಸ್ಥಾಪಿಸಿದವರು ಯಾರು?
ಗದ್ದಾರ್ ಪಾರ್ಟಿ ಸ್ಥಾಪಿಸಿದವರು ಯಾರು? ಆಪ್ಷನ್ ನೋಡೋಣ. ಆಪ್ಷನ್ 1 ಬಾಲ ಗಂಗಾಧರ್ ತಿಲಕ್, ಆಪ್ಷನ್ 2 ಶ್ಯಾಮ್ಜಿ ಕೃಷ್ಣ ವರ್ಮ, ಆಪ್ಷನ್ 3 ಲಾಲಾ ಹರ್ದಯಾಳ್, ಆಪ್ಷನ್ 4 ದಾದಾಬಾಯಿ ನವರೋಜಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 3 ಲಾಲಾ ಹರ್ದಯಾಳ್ ಅವರು 1913ರಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.